ಅವಳನ್ನ ನೀವು ಬಲವಂತವಾಗಿ ಹೋಗಬೇಡ ಅಂತ ರೆಸ್ಟ್ರಿಕ್ಟ್ ಮಾಡ್ತಾ ಇರೋದು ನನಗೆ ಕ್ಲಿಯರ್ ಆಯಿತು. ಯಾಕೆ ಸಾರ್ಥಿ ಹೀಗೆ ಮಾಡ್ತಾ ಇದ್ದೀರಾ? ನಿಮಗೆ ಎಲ್ಲ ಗೊತ್ತಾದ ಮೇಲೆ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಅವಳನ್ನ ಹೋಗಬೇಡ ಅಂದಿದ್ದು ನಿಜ ಯಜಮಾನ್ರೆ. ಆದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಏನಂತ ಕಾರಣ? ನನ್ನ ಮಗಳು ಚಿಕ್ಕವಳು. ನೀವು ಹೋಗೋ ಜಾಗ, ಅಲ್ಲಿ ಬರೋ ಜನ ಎಲ್ಲ ದೊಡ್ಡವರು. ಸಾರ್ಥಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಯಾರೋ ವಯಸ್ಸಿಂದ ಆಗಲಿ, ಅವ್ರ ಹತ್ರ ಇರೋ ದುಡ್ಡಿಂದ ಆಗಲಿ, ಅವ್ರು ಹಾಕೋ ಬಟ್ಟೆಯಿಂದ ಆಗಲಿ, ಅಥವಾ ಅವ್ರಿಗಿರೋ ರೂಪದಿಂದ ಆಗಲಿ ದೊಡ್ಡವ್ರು ಆಗಲ್ಲ. ಯಾರು ಸಣ್ಣತನ, ಸಣ್ಣ ಬುದ್ಧಿ ತೋರಿಸಲ್ವೋ ಅವರು ದೊಡ್ಡವರು. ಅದರಲ್ಲೂ ನಮ್ಮ ಪಾರ್ವತಿ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಅವಳು ತಪ್ಪು ಮಾಡೋ ಹುಡುಗಿ ಅಲ್ಲ ಸಾರ್ಥಿ. ಪಾರ್ವತಿಗೆ ವಿದ್ಯೆ ಇಲ್ಲದೆ ಇರಬಹುದು, ಆದರೆ ಬುದ್ಧಿ ಇದೆ. ಎಲ್ಲಿ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದ್ರ ಅರಿವು ಅವಳಿಗೆ ತುಂಬ ಚೆನ್ನಾಗಿದೆ. ಅದಕ್ಕೂ ಮೀರಿ ಅವಳೇನಾದರೂ ತಪ್ಪು ಮಾಡಿದ್ರೆ ಅವಳಿಗೆ ಬುದ್ಧಿ ಹೇಳಿ ಸರಿಪಡಿಸೋದಕ್ಕೆ ನಾನೇ ಅದೇ ನನಗೂ ಭಯ ದೊಡ್ಡ ಯಜಮಾನ್ರೆ. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ದೊಡ್ಡ ಯಜಮಾನ್ರೆ, ತಪ್ಪು ತಿಳ್ಕೊಬೇಡಿ. ಮಕ್ಕಳು ಪುಟಾಣಿಗಳಾಗಿದ್ದಾಗ ಸಂಪೂರ್ಣವಾಗಿ ತಂದೆ ತಾಯಿನೇ ಅವಲಂಬಿಸಿರ್ತಾರೆ. ಅವ್ರಿಗೆ ಒಬ್ಬ ತಮ್ಮನೋ ತಂಗಿನೋ ಹುಟ್ಟಿದಾಗ ಅವ್ರನ್ನ ಜಾಸ್ತಿ ಹಚ್ಕೋತಾರೆ. ಬೆಳೀತಾ ಬೆಳೀತಾ ಬಂಧು ಬಳಗ ಸ್ನೇಹಿತರು ಅಂತ ಅವ್ರ ಜೊತೆ ಓಡಾಡ್ಕೊಂಡಿರ್ತಾರೆ. ಆದರೆ ಹೆತ್ತವ್ರಿಗೆ ತಮ್ಮ ಮಕ್ಕಳು ಇನ್ನೂ ಚಿಕ್ಕವರು ಅಂತಲೇ ಅನಿಸ್ತಿರುತ್ತೆ. ಆದರೆ ಅವ್ರ ಮೇಲೆ ಪ್ರೀತಿ ಕಾಳಜಿ ಒಂಚೂರು ಕಮ್ಮಿ ಆಗಿರಲ್ಲ. ಅದರಲ್ಲೂ ಹೆಣ್ಣು ಹೆತ್ತವ್ರಿಗೆ ಮಗಳ ಚಿಂತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೆ ಅದರ ಅರಿವೇ ಆ ವಯಸ್ಸಿಗೆ ಬಂದಿರೋ ಮಕ್ಕಳಿಗಿರಲ್ಲ ಅಷ್ಟೇ. ಹುಡುಗಾಟ, ತುಂಟಾಟ, ಪರಿಚಯಸ್ಥರ ಜೊತೆ ಒಡನಾಟ, ತಮಗೇ ಗೊತ್ತಿಲ್ದಂಗೆ ಯಾರನ್ನೋ ಹಚ್ಕೊಂಡ್ಬಿಡ್ತಾರೆ. ಆಗ ಹೆತ್ತೋರ್ಗಾಗೋ ಸಂಕಟ ಇದೆಯಲ್ಲ, ಮೈ ಮೇಲೆ ಕೆಂಡದ ಬಟ್ಟೆ ಉಟ್ಕೊಂಡಂಗೆ ತಣ್ಣೀರು ಸುರಿದ್ರು ಬಿಸಿ ಆರೋದಿಲ್ಲ. ಯಾಕೆ ಸಾರ್ಥಿ, ಪಾರ್ವತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಂಬಿಕೆ ಏನೋ ಇದೆ, ಆದರೂ ಭಯ, ಒಂಥರ ಗೊಂದಲ. ಹೊರಗೇನೆ ಪ್ರಪಂಚ ಎಲ್ಲಿ ಅವಳನ್ನು ಬದಲಾಗುವ ಹಾಗೆ ಮಾಡಿಬಿಡುತ್ತೋ ಅನ್ನೋ ಆತಂಕ. ಹೆಣ್ಣು ಹೆತ್ತವ್ರಿಗೆ ಅನಿವಾರ್ಯವಾಗಿ ಕೆಲವು ಸಲ ಈ ಥರ ಯೋಚನೆಗಳು ಕಾಡುತ್ತೆ ದೊಡ್ಡ ಯಜಮಾನ್ರೆ. ತಂದೆ ಆದವನಿಗೆ ಮಗಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ. ಆ ಪ್ರೀತಿ ಎಲ್ಲಿ ತನ್ನಿಂದ ದೂರ ಆಗ್ಬಿಡುತ್ತೋ ಅಂತ ಮನಸ್ಸಲ್ಲೇ ಕೊರಗ್ತಿರ್ತಾನೆ. ಸಾರ್ಥಿ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಪಾರ್ವತಿ ನೀವಿಟ್ಟಿರೋ ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಲ್ಲ. ನೀವು ಹಾಗೆ ಬೆಳೆಸಿದ್ದೀರಾ. ಜೊತೆಗೆ ಪಾರ್ವತಿಗೆ ಏನೂ ತೊಂದರೆ ಆಗದಿರೋ ಥರ ನಾನು ಅವಳ ಜೊತೆಗಿರ್ತೀನಿ. ನೀವು ಧೈರ್ಯವಾಗಿರಿ. ಇಷ್ಟು ಹೇಳಿದ ಮೇಲೂ ನಿಮಗೆ ನನ್ನ ಮೇಲೂ ನಂಬಿಕೆ ಇಲ್ವಾ ಸಾರ್ಥಿ? ಅಯ್ಯಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ದೊಡ್ಡ ಯಜಮಾನ್ರೆ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ಕಳಿಸಲ್ಲ ಅನ್ನೋದಕ್ಕೆ ನಾನು ಯಾರು? ಈ ವಿಷಯಕ್ಕೆ ನೀವು ಇಲ್ಲಿವರೆಗೂ ಬರೋ ಹಾಕಾಯ್ತಲ್ಲ ಅಂತ ನನಗೆ ಬೇಜಾರು. ಪರವಾಗಿಲ್ಲ ಸಾರ್ಥಿ, ನಾನು ಇಲ್ಲಿವರೆಗೂ ಬಂದಿದ್ದಕ್ಕೆ ಅಲ್ವಾ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಬರೋ ಹಾಗಾಗಿದ್ದು. ಸರಿ, ನಾನಿನ್ನು ಬರ್ತೀನಿ. ಬಂದ್ಯಾ ಬ್ರೋ? ಬಾ 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 ಬಾ. ಇವತ್ತು ನಿನ್ನ ಗುಟ್ಟೆಲ್ಲ ಗೊತ್ತಾಗ್ಬಿಡ್ತು. ನೀನು ಈ ಥರ ಅಂತ ಗಾಡ್ ಪ್ರಾಮಿಸ್ ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ನೋಡಿದ್ರೆ ಹಿಂಗಾಗ್ಬಿಟ್ಟಲ್ಲ ಬ್ರೋ. ಅನುಷ್ಕಾ ಬರಲ್ಲ ಅಂದರೆ ಏನೋ ಹೋಗ್ಲಿ ಪಾಪ ಕೆಲಸ ಇರಬೇಕು ಅಂತ ಸುಮ್ಮನಾಗ್ಬಿಟ್ಟೆ. ಅದೇ ಪಾರ್ವತಿ ಬರಲ್ಲ ಅಂದರೆ ಏನು ಬ್ರೋ ನಿನ್ನ ರಿಯಾಕ್ಷನ್ನು? ಜಂಪ್ ಹೊಡೆದು ಕೂಗಾಡಿ ಅದು ಹೇಗೆ ಬರಲ್ಲ ಅಂತ ಕೇಳಕ್ಕೆ ಹೊರಟ್ಬಿಟ್ಟಿಯಲ್ಲ. ಇದಕ್ಕೇನು ಹೇಳೋದು ಬ್ರೋ? ಟೆಲ್ ಮಿ ಬ್ರೋ, ನಂಗೆ ಗೊತ್ತಾಗಬೇಕು. ಮಾತಾಡು ಬ್ರೋ. ಮಾತಿಲ್ಲ, ಮೌನ. ಪಾರ್ವತಿ ವಿಚಾರ ಬಂದರೆ ಸಾಕು ಮೌನ. ಚಿ, ನಾಟಿ ಫೆಲೋ. ಆದರೂ ಬ್ರೋ, ನನ್ಗೆ ಯಾಕೋ ನಿನಗೆ ಪಾರ್ವತಿ ಮೇಲೆ
ಯಾರು ಇಲ್ವಾ? ನಾನು ಒಬ್ಬನೇ ಮಾತಾಡ್ತಿದ್ದೀನ? ಲೂಸ್ ಆಗ್ಬಿಟ್ಟಿದ್ದೀನ? ಯಜಮಾನ್ರು ಅಪ್ಪನ ಹತ್ರ ಮಾತಾಡೋದಕ್ಕೆ ಹೋಗಿದ್ದಾರೆ ಅಂದಮೇಲೆ ಅಪ್ಪ ಖಂಡಿತ ಒಪ್ಕೋತಾರೆ. ಹಾಗಾದ್ರೆ ನಾನು ಯಜಮಾನ್ರ ಜೊತೆ ಹೋಗ್ಬೋದು? ಜೀವನ ಪೂರ್ತಿ ಇದೇ ರೀತಿ ನಾಟಕ ಆಡ್ಕೊಂಡು ಕಾಲ ಕಳೆದು ಬಿಡ್ತೀಯಲ್ವಾ ನೀನು? ಏನಾಯ್ತು ಮೇಡಮ್? ಇದು ನಾಟಕ. ಇದೇನ್ ಮುಖನೋ ಮುಖವಾಡನೋ? ಸಮಯಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸ್ತಿಯಲ್ಲ, ಇಂಥವ್ರಿಗೆ ಏನಂತಾರ ಗೊತ್ತಾ? ಮೇಡಮ್, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ. ನಾನು ಏನು ಮಾಡಿದೆ ಅಂತನಾದ್ರೂ ಹೇಳಿ. ನಂಗೆ ಜೋರ್ ಮಾಡ್ತೀಯಾ? ಏನು ಮಾಡಿದೆ ಅಂತ ಕೇಳ್ತೀಯಾ? ಅವಾರ್ಡ್ ಸೆರೆಮನಿಗೆ ಬರ್ತೀನಿ ಅಂದ್ರೆ ಬರ್ತೀನಿ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದನ್ನ ಬಿಟ್ಟು ನಾಟಕಗಳು ಮಾಡ್ಕೊಂಡು ಆದಿ ನಿನ್ನ ಹತ್ರ ಬಂದು ಬೆಣ್ಣೆ ಹಚ್ಚಿ ತಿಕ್ಕಿ ತೀಡಿ ಬೇಡ್ಕೊಳ್ಳೋ ಹಾಗೆ ಮಾಡಿ ಮಜಾ ತಗೋತ್ಯಾ? ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೋತ್ಯಾ? ಎಲ್ಲ ನಾಟಕಗಳು ಮುಗಿದ್ಮೇಲೆ ನಾನು ಬರ್ತೀನಿ ಅಂತ ಒಪ್ಕೊಳ್ಳೋದು. ಇಂಥ ಚೀಪ್ ಮೆಂಟಾಲಿಟಿ ಕಣೆ ನಿಂದು. ಮೇಡಮ್, ನಾನು ಆ ದೇವ್ರಾಣೆಗೂ ಆ ರೀತಿ ಎಲ್ಲ ಮಾಡಿಲ್ಲ. ಒಳ್ಳೆ ಉಳ್ತರ ಪೋಸ್ ಕೊಟ್ಟು ಕೊಟ್ಟು ನಿನ್ನ ಅಸ್ತಿತ್ವನೇ ಮರ್ತೋಗ್ಬಿಟ್ಟಿದ್ಯಾ ಅನ್ಸುತ್ತೆ. ಎಲ್ರಿಗೂ ಹತ್ರ ಆಗೋಕ್ ಹೋಗಿ ಎಲ್ರಿಂದ ದೂರ ಆಗ್ತೀಯಾ, ಹುಷಾರ್. ಮೇಡಮ್, ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ, ಯಾರ ಜೊತೆನೂ ಕೆಟ್ಟದಾಗಿ ವರ್ತಿಸಿಲ್ಲ. ಅದಕ್ಕೆ ಏನೋ ನಿನ್ ದೊಡ್ಡ ಯಜಮಾನ್ರು ನಿನ್ ಹಿಂದೆ ಬಾಲ ಹಿಡ್ಕೊಂಡು ಓಡಾಡೋದು. ಮೇಡಮ್, ನೀವು ನನ್ನ ಬಗ್ಗೆ ಮಾತಾಡಿ, ಆದ್ರೆ ಯಜಮಾನ್ರ ಬಗ್ಗೆ ಮಾತಾಡಿದ್ರೆ ಏನೇ ಮಾಡ್ತೀಯಾ? ಅನುಷ್ಕಾ, ಪಾರ್ವತಿ ಮೇಲೆ ಯಾಕೆ ಕೈ ಮಾಡಿದೆ? ಬೇಡದೆ ಇರೋದಕ್ಕೆಲ್ಲ ಮೂಗ್ ತೋರಿಸ್ತಾಳೆ, ಅದಕ್ಕೆ ಒಂದ್ ಬಿಟ್ಟೆ. ಪಾರ್ವತಿ ಮೇಲೆ ಕೈ ಮಾಡಿದ್ದು ತಪ್ಪು ಅನುಷ್ಕಾ. ಅಲ್ಲ ಆದಿ, ಅವಳು ಏನ್ ಮಾಡ್ತಿದ್ದಾಳೆ ಅನ್ನೋದು ಬೇಡ. ಪಾರ್ವತಿ ಮೇಲೆ ಕೈ ಮಾಡೋ ಅಧಿಕಾರ ಕೊಟ್ಟಿದ್ ಯಾರು ನಿನಗೆ? ಓಕೆ, ರಿಲ್ಯಾಕ್ಸ್. ಯಾಕೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಪಾರ್ವತಿ, ನೀನು ಹೋಗಿ ರೆಡಿ ಆಗು. ನಾನು ಸಾರ್ಥಿ ಹತ್ರ ಮಾತಾಡಿದ್ದೀನಿ, ಅವ್ರು ಓಕೆ ಅಂದಿದ್ದಾರೆ. ನೀನು ಬಾ ಅನುಷ್ಕಾ. ಅಖಿಲ, ನನಗೊಂದು ಆಶ್ಚರ್ಯ. ಏನು ರಘು? ಹಕ್ಕಿಗೆ ರೆಕ್ಕೆ ಬೆಳೆದು ಹಾರೋದು ಕಲಿತು ಮೈಲ್ಗಳು ದಾಟಿ ಹೋಗ್ತಾ ಇದೆ, ಆದರೂ ತಾಯಿಯಾಗಿ ಜೊತೆಲಿ ಹೋಗ್ತಾ ಇಲ್ಲ ಅಂತ. ತಾಯಿಯಾಗಿ ಹೋಗೋ ಆಸೆ ಏನೋ ಇದೆ ರಘು. ಆದರೆ ಆ ತಾಯಿ ಸ್ಥಾನ ತುಂಬೋದಕ್ಕೆ ಮತ್ತೊಬ್ಬ ಹೆಣ್ಣು ಮಗಳು ಬಂದಿರೋವಾಗ ಆ ಸ್ಥಾನನ ಬಿಟ್ಕೊಡ್ಬೇಕಾದ್ದು ಧರ್ಮ ಅಲ್ವಾ? ನಾನು ಆದಿತ್ಯನ ಬಗ್ಗೆ ಹೇಳ್ತಾ ಇದ್ದೀನಿ ಅಖಿಲ. ನಾನು ಆದಿ ಬಗ್ಗೆನೇ ಮಾತಾಡ್ತಿದ್ದೀನಿ ರಘು. ರಘು, ನೀವು ಅದೆಷ್ಟೋ ಪ್ರಶಸ್ತಿಗಳನ್ನು ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಹೋದಾಗ ನಾನು ಕೂತು ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದ ದಿನಗಳು ನೆನಪಿದೆಯಾ? ನಾನು ವೇದಿಕೆ ಮೇಲೆ ಹೋಗಿ ನನ್ನ ಎದುರಿಗೆ ಸಾವಿರಾರು ಜನ ಕೂತಿದ್ರು ನನ್ನ ಕಣ್ಣಿಗೆ ಕಾಣ್ತಿದ್ದ ಹೆಮ್ಮೆಯ ಮುಖ ಇನ್ನೊಬ್ಬಳದೆ. ಆಗ ನನ್ನ ಹುಮ್ಮಸ್ಸು ಇನ್ನೂ ಹೆಚ್ಚಾಗೋದು. ಆ ಅನುಭವ ಆದಿಗೂ ಆಗೋದು ಬೇಡವಾ ರಘು? ನಾವು ಹುಮ್ಮಸ್ಸಿನಿಂದ ನಮ್ಮ ನೆನಪಿನ ಮೂಟೆಗಳನ್ನು ಕಟ್ಕೊಂಡಿದ್ದೀವಿ. ಈಗ ಅನುಷ್ಕನ್ಗೂ ಅಂಥ ಒಂದು ಅವಕಾಶನ ಕೊಡಬೇಕಲ್ವಾ? ನಿನ್ನ ಮಾತಲ್ಲೂ ಅರ್ಥ ಇದೆ ಅಖಿಲ. ರಘು, ಹೆಣ್ಣಿನ ಜೀವನದಲ್ಲಿ ಒಂದೊಂದು ಘಟನೆನೂ ಒಂದೊಂದು ಭಾವಚಿತ್ರ ಇದ್ದ ಹಾಗೆ. ಫೋಟೋ ಮುಂದೊಂದು ದಿನ ಅವಳು ನೆನಪಿನ ಪುಟಗಳನ್ನು ತಿರುವು ಹಾಕುವಾಗ ಪ್ರತಿ ಭಾವಚಿತ್ರನೂ ಅವಳು ಕಣ್ತುಂಬಿ ಬರೋ ಹಾಗಿರಬೇಕು. ಸಂತೋಷದ ಸಮಯ, ಸಾರ್ಥಕತೆಯ ಕ್ಷಣ. ನನಗೆ ಆ ಸಾರ್ಥಕತೆ ಸಿಕ್ಕಿದೆ. ಈಗ ಅನುಷ್ಕನ್ ಸರದಿ.
ನಿನ್ನ ಮಾತಿನ ಅರ್ಥ? ಹೊಸ ದಂಪತಿಗಳಾಗೋರು ಹೊಸ ಪ್ರಪಂಚ ಕಟ್ಕೊಂಡಿರ್ತಾರೆ. ಅವರದ್ದೇ ಲೋಕ, ಅವರದ್ದೇ ಕಲ್ಪನೆಗಳು, ಅವರದ್ದೇ ಸುಂದರವಾದ ಕ್ಷಣಗಳು. ಆ ಕ್ಷಣಗಳು ಅವರದ್ದೇ ಆಗಿರಬೇಕು. ನಾವು ಮಧ್ಯ ಹೋದರೆ ಡಿಸ್ಟರ್ಬ್ ಮಾಡಿದಾಗಲ್ವಾ? ಇಷ್ಟು ದಿನ ಆದಿತ್ಯನ ಜೊತೆಗೆ ಇದ್ದು ಅಭ್ಯಾಸ ಆಗೋಗಿದೆ ನೋಡು. ಈಗ ಹಾರಾಡೋದಕ್ಕೆ ಬಿಡೋ ಸಮಯ ರಘು. ವಾವ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಖಿಲ. ಇಷ್ಟು ವರ್ಷಗಳ ನಿನ್ನ ತ್ಯಾಗ ಶ್ರಮ ನಿನ್ನನ್ನು ಆದರ್ಶ ವ್ಯಕ್ತಿಯಾಗಿ ನಿಲ್ಲಿಸಿದೆ. ನಿನ್ನ ಆದರ್ಶಗಳು ಬೇರೆಯವ್ರಿಗೆ ಸ್ಫೂರ್ತಿಯಾಗಿದೆ. ಅತ್ತೆ ಸೊಸೆ ಕಿತ್ತಾಡೋ ಕಾಲದಲ್ಲಿ ಮಗನ್ನ ಸೊಸೆಗೆ ಬಿಟ್ಕೊಡೋ ದೊಡ್ಡ ಗುಣ ನಿನ್ನಲ್ಲಿದೆ ಅಂದರೆ ಬದುಕನ್ನು ಎಷ್ಟರ ಮಟ್ಟಿಗೆ ನೀನು ಅರ್ಥ ಮಾಡ್ಕೊಂಡಿದೆ ಅಂತ ಅರ್ಥ ಆಗುತ್ತೆ. ಮನೆಗೆ ಬರೋ ಸೊಸೆ ಎಲ್ಲಿ ಮಗನ್ನ ನನ್ನಿಂದ ದೂರ ಮಾಡಿಬಿಡ್ತಾನೋ ಅನ್ನೋ ಭಯ ಬಿಟ್ಟಿದೆಯಾ? ಆದಿತ್ಯನೇ ಬಿಟ್ಕೊಟ್ಬಿಟ್ಟಿದೆಯಾ ಅಖಿಲ? ಇದಕ್ಕೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್. ನಾನು ಸೊಸೆಯಾಗಿದ್ದೋಳು, ಈಗ ಅತ್ತೆ ಆಗ್ತಿದ್ದೀನಿ. ಎರಡೂ ಹಂತಗಳನ್ನು ನೋಡ್ತಿರೋ ನನಗೆ ಇಷ್ಟು ಗೊತ್ತಾಗಲ್ವ ರಘು? ಈಗೇನು ಮಾಡೋದು? ಸದ್ಯದ ಪರಿಸ್ಥಿತಿಯಲ್ಲಿ ನಂಗೆ ದಿಶನ್ ಮದುವೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಆದಿತ್ಯಗೆ ಹೇಳ, ಅದು ಮಾಮ್ಗೆ ಹೇಳ. ಮಾಮ್ಗೆ ಹೇಳಿದ್ರೆ ಒಪ್ಕೊಳ್ತಾರ? ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂದರೆ ಹೋಗಿ ಡ್ಯಾಡ್ಗೆ ಹೇಳ. ಬೇಡ ಬೇಡ, ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸದ್ಯ ಅಕ್ಕ ದೊಡ್ಡ ಯಜಮಾನ ಜೊತೆ ಹೋಗೋಕೆ ಅಪ್ಪ ಒಪ್ಕೊಂಡ್ರಲ್ಲ, ಈಗಲಂತೂ ಅಕ್ಕ ಖುಷಿಯಾಗಿ ಹೋಗಿರ್ತಾಳೆ. ಅದು ಅಲ್ಲದೆ ದೊಡ್ಡ ಯಜಮಾನ ಜೊತೆ ಹೋಗಿರೋದಕ್ಕೆ ಫುಲ್ಲು ಖುಷಿ. ಅಲ್ಲ, ಪಾರ್ವತಿ ಆದಿತ್ಯ ಓಕೆ, ಮಧ್ಯದಲ್ಲಿ ಅನುಷ್ಕಾ ಯಾಕೆ? ಅನುಷ್ಕಾ, ವಾಟ್ಸ್ ಯುವರ್ ಪ್ರಾಬ್ಲಮ್? ಆದಿ, ವಾಟ್ಸ್ ಯೋರ್ ಪ್ರಾಬ್ಲಮ್? ಏನು ಹಂಗಂದ್ರೆ ಯಾಕೆ ಹುಚ್ಚುಚ್ಚಾಗಾಡ್ತಾ ಇದೆಯಾ? ನೀನು ಏನು ಮಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ ಅನ್ನೋ ಸೆನ್ಸ್ ಆದ್ರೂ ಇದೆಯಾ ನಿನಗೆ? ನಂಗೆಲ್ಲ ಗೊತ್ತಿದೆ ಆದಿ. ಏನು ಗೊತ್ತಿದೆ ನಿನಗೆ? ಪಾರ್ವತಿ, ದಟ್ ಪಾರ್ವತಿ, ಅವಳು ತುಂಬಾ ಹತ್ರ ಬರಕ್ ನೋಡ್ತಿದ್ದಾಳೆ. ಅವಳು ಏನಾಗ್ಬೇಕು ನಿಂಗೆ? ಅವಳಿಗೂ ಕೇಳಿದ್ದೀನಿ, ನಿಂಗೂ ಕೇಳ್ತಾ ಇದ್ದೀನಿ. ಅವಳ ನಿನ್ನ ಸಂಬಂಧಕ್ಕೆ ಅರ್ಥ ಏನು? ಅನುಷ್ಕಾ, ನೀನು ಹದ್ದು ಮೀರಿ ಮಾತಾಡ್ತಾ ಇದೆಯಾ. ಮಾತಾಡೋ ಹಾಗೆ ನೀನ್ ಮಾಡ್ತಿದ್ಯಾ ಆದಿ. ಅವಳಿಗೋಸ್ಕರ ನನ್ನ ಮೇಲೆ ಕೂಗಾಡ್ತಿದ್ಯಾ. ಆಫ್ಟರ್ ಆಲ್ ಅವಳು ನಮ್ಮನೆ ಆಳು. ಅವಳ ಪರ ವಹಿಸ್ಕೊಂಡು ಮಾತಾಡ್ತೀಯಾ. ಅವಳ ಬಗ್ಗೆ ಬೇಡವಾಗಿರೋ ಕಾಳಜಿ ತೋರಿಸ್ತೀಯಾ. ಹುಚ್ಚುಚ್ಚಾಗಾಡ್ತಿರೋದು ನೀನಾ? ಹೇಳು, ನಿನ್ನ ಪಾರ್ವತಿ ಸಂಬಂಧಕ್ಕೆ ಅರ್ಥ ಏನು? ಅನುಷ್ಕಾ, ಆರ್ ಯು ಸೀರಿಯಸ್? ನೀನೇನು, ನಿನ್ನ ಲೆವೆಲ್ ಏನು, ನೀನು ಯೋಚನೆ ಮಾಡಬೇಕಾಗಿರೋ ರೀತಿ ಇದಲ್ಲ ಅನುಷ್ಕಾ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಆದಿ. ಅವಳು ನಿಂಗೆ ಏನಾಗ್ಬೇಕು? ಅವಳು ಈ ಮನೇಲಿರೋಳು. ಈ ಮನೇಲಿರೋಳು ಅಂದ್ರೆ ನೀನ್ ಏನ್ ಕೇಳ್ಬೇಕು ಅಂತ ಇದೆಯಾ? ನೇರವಾಗಿ ಕೇಳ್ತಾ ಇದ್ದೀನಿ ಆದಿ. ಅವಳು ಈ ಮನೆಗೆ ಏನಾಗ್ಬೇಕು? ನೇರವಾಗಿ ಹೇಳ್ತಾ ಇದ್ದೀನಿ, ಅವಳು ಈ ಮನೆ ಕೆಲಸದವಳು. ಕೆಲ್ಸದವಳು ಅಂದ್ರೆ ಇಲ್ಲೇನ್ ಮಾಡ್ತಾಳೆ? ಕೆಲ್ಸ? ಯಾವ್ದಕ್ಕೋಸ್ಕರ ಕೆಲಸ ಮಾಡ್ತಾಳೆ? ಸಂಬಳ ಕೊಡ್ತೀವಿ, ಕೆಲಸ ಮಾಡ್ತಾಳೆ ಅನುಷ್ಕಾ. ಅನುಷ್ಕಾ, ನಮ್ಗಿದೆಲ್ಲ ಬೇಕಾ? ಪಾರ್ವತಿ ಬಗ್ಗೆ ನೀನ್ ಇನ್ಸೆಕ್ಯೂರ್ ಆಗಿದ್ಯಾ? ಇದೆಲ್ಲ ತುಂಬಾ ಚೈಲ್ಡಿಶ್ ಆಗಿದೆ. ನೋಡು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಹಾಗಂದ್ಮೇಲೆ ನಾನು ನಿನ್ನೋನಲ್ವಾ? ಯಾಕೆ ಇಷ್ಟೊಂದು ಪೊಸೆಸಿವ್ನೆಸ್ ನಿನಗೆ? ಪಾರ್ವತಿ ವಿಚಾರನ ನೀನು ಪರ್ಸನಲ್ ಆಗಿ ತಗೊಂಡು ನಿನ್ನನ್ನು ನೀನು ಕಳ್ಕೋತಾ ಇದೆಯಾ ಅನುಷ್ಕಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಟ್ ಆದಿ, ಅವಳು ನಾನು ಹೇಳಿದ್ ನಿನಗೆ ಅರ್ಥ ಆಗ್ಲಿಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.
ಬಟ್ ನಾನು ಒಬ್ಬ ಹುಡುಗಿಯಾಗಿ ಇನ್ನೊಬ್ಬ ಹುಡುಗಿ ಅನುಷ್ಕಾ, ಪಾರ್ವತಿ ಬಗ್ಗೆ ನಿನಗೆ ಇನ್ಸೆಕ್ಯೂರಿಟಿ ಬರೋದು ಮೂರ್ಖತನ. ಅರ್ಥ ಮಾಡ್ಕೋ. ಓಕೆ ಆದಿ, ಐ ಆಮ್ ಸಾರಿ. ಪಾರ್ವತಿ, ಅರೋ, ಓ ಇಲ್ಲಿ ಕೂತಿದ್ಯಾ? ಇಲ್ಲೇನ್ ಮಾಡ್ತಿದ್ಯೆ? ಊರೆಲ್ಲ ಹುಡ್ಕೊಂಡ್ ಬಂದಲ್ಲಿ ನಿನ್ನ. ಓ, ಯಾಕೆ ಮುಖ ಊದಿಸ್ಕೊಂಡಿದೆ? ತಲೆ ಇಷ್ಟೊತ್ತು ಬೇರೆ ತರ ತಿರುಗ್ತಿತ್ತು, ಇವಾಗ ಇನ್ನೊಂದ್ ತರ ತಿರುಗ್ತಿದ್ಯೋ?